ಚೆಲುವೆಯರಿಗೆ ಪ್ರಪೋಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ನಾಯಿ ಒಂದ್ಬಿಟ್ಟು ಇನ್ನೇನೋ ರೆಸ್ಪಾನ್ಸ್ ಮಾಡ್ತಿಲ್ಲ. ಅಂದ್ಕೊಂಡಿದ್ದೆ ಬೇರೆ. ಯಾರಾದರೂ ಒಬ್ರು ಬಂದು ಪ್ರಪೋಸ್ ಮಾಡಿದ್ರೆ ನಿಮಗೆ ಏನು ಮಾಡ್ತೀರಾ? ಒಂದ್ ವೇಳೆ ನಾನೇ ಬಂದು ಪ್ರಪೋಸ್ ಮಾಡಿದ್ರೆ ನೀವು ಯಾರಿಗಾರು ಪ್ರಪೋಸ್ ಮಾಡಿದ್ದೀರಾ? ನೀವು ಮದುವೆ ಆಗೋ ಹುಡುಗ ರೈತ ಆಗಿದ್ರೆ, ಫಾರ್ಮರ್ ಆಗಿದ್ರೆ ಓಕೆನಾ ನಿಮಗೆ? ಲವ್ ಫೇಲ್ಯೂರ್ ಈ ಥರ ಏನಾದ್ರು ಫೇಸ್ ಮಾಡಿದ್ದೀರಾ? ಇವಾಗ ರೋಸ್ನ ನೀವು ಮನೆಗೆ ತೊಗೊಂಡು ಹೋಗ್ತೀರಾ, ಮನೇಲಿ ಏನಾದ್ರು ಕೇಳಿದ್ರೆ ಏನು ಹೇಳ್ತೀರಾ? ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು APX ಕನ್ನಡ. ಎಲ್ಲೋ ಸತ್ತಿದೆ ಇಷ್ಟು ದಿನ ಶಿಷ್ಯ, ನೀನು ನೋಡದೆ ಎಷ್ಟೊಂದು ದಿನ ಆಗೋಯ್ತಲ್ಲೋ. ನಾನು ಆ್ಯಕ್ಚುಲಿ ಇವತ್ತೊಂದು ವಿಭಿನ್ನವಾದ ಕಂಟೆಂಟ್ ಶೂಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಪರ್ಸ್ನಲಿ ನನಗಿದು ತುಂಬ ಚಾಲೆಂಜಿಂಗ್ ಆಗಿರೋ ಒಂದು ಕಂಟೆಂಟ್ ಇದು. ಇಲ್ಲಿವರೆಗೂ ನಾನು ಮಾಡಿರೋ ಕಂಟೆಂಟ್ಗಳಲ್ಲಿ ನಾನು ಹುಡುಗಿರನ್ನ ಮಾತಾಡ್ಸಿರೋದೇ ತುಂಬ ಕಡಿಮೆ. ಒಬ್ರು ಇಬ್ಬರನ್ನ ಮಾತಾಡ್ಸಿರ್ಬೋದು ಅಷ್ಟೇ. ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ನಾನು 10 ಜನ ಚೆಲುವೆಯರಿಗೆ ಪ್ರಪೋಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಒಂದು 10 ರೋಸ್ ತೊಗೊಂಡಿದ್ದೀನಿ. ಕೆಲವೊಂದು ಪ್ರಶ್ನೆಗಳನ್ನ ಕೇಳೋದಿದೆ, ಎಲ್ಲ ಏನಂತಾರೆ ನೋಡೋಣ ಬನ್ನಿ. ದೇವ್ರೆ, ಸುಮಾರು ಜನ ಅಪ್ರೋಚ್ ಮಾಡಿದೆ. ಪರ್ಸ್ನಲಿ ಇದು ತುಂಬ ಕಷ್ಟ ಇದೆ. ಇದು ಯಾರು ಕೇಳಿದ್ರು ಬೇಡ 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 ಅಂತಾರೆ. ಒಂಥರ ನೋಡ್ತಾರಪ್ಪ, ಒಂಥರ ಮಾಡ್ತಾರೆ. ಇವ್ರು ಯಾರೋ ಸಿಕ್ಕರು, ಬನ್ನಿ ಇವ್ರನ್ನ ಮಾತಾಡ್ಸೋಣ. ಮಾತಾಡಿ. ಜಾಸ್ತಿ ಮಾತಾಡಬೇಡ. ಅನ್ನೆಸೆಸರಿ ಆಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತಿ ಮಾಡ್ಬಿಡ್ತೀನಿ. ನೀವಾದ್ರೂ ಮಾತಾಡ್ರಿ. ನಿನಗೆ ಮಾಡಕ್ಕೆ ಕೆಲಸ ಇಲ್ವಾ? ಅಯ್ಯೋ ಜರೆ, ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ನಾಯಿ ಒಂದ್ಬಿಟ್ಟು ಇನ್ನೇನೋ ರೆಸ್ಪಾನ್ಸ್ ಮಾಡ್ತಿಲ್ಲ. ಬನ್ನಿ ಮಾತಾಡೋಣ. ಯಾಕೆ ಓಡೋಗ್ತೀರಲ್ಲ, ಬನ್ರಿ ಇಲ್ಲಿ. ಯಾಕೆ ಫುಟೇಜ್ಗೋಸ್ಕರನಾ? ಫುಟೇಜ್ ಬೇಕಾ? ಟಿಕೆಟ್ ಕಾಪಿ ಕ್ಯಾಟ್. A few inches later. ಆ್ಯಕ್ಚುಲಿ ಪಾರ್ಕ್ ಎಲ್ಲ ಫುಲ್ಲು ಒಂದು ರೌಂಡ್ ಬಂದೆ, ಬರೀ ಕಪಲ್ಸ್ಗಳೇ ಇದ್ದಾರೆ. ಕಪಲ್ಸ್ಗಳಲ್ಲೂ ಕೇಳಿದೆ ಮಾತಾಡ್ಸ್ಬೋದಾ ಅಂತ, ಬೇರೆ ಏನಾದ್ರು ಕ್ವಶನ್ಸ್ ಕೇಳೋಣ ಅಂತ. ನಾನು ಅಂದ್ಕೊಂಡಿದ್ದೆ ಬೇರೆ, ಬಟ್ ಇಲ್ಲ, ಆ ಥರ ಆಗ್ತಾ ಇಲ್ಲ. ಸೊ ಲೊಕೇಶನ್ ಚೇಂಜ್ ಮಾಡೋಣ ಅಂತೀನಿ. ಲೊಕೇಶನ್ ಚೇಂಜ್ ಮಾತಾಡ್ಸ್ಬೋದಾ? ಇಲ್ಲ ಅರ್ಜೆಂಟ್ ಹೋಗೋದು. ಮಾತಾಡ್ಸ್ಬೋದಾ? ವೀಡಿಯೋ ಬೇಡವಾ? ಜಸ್ಟ್ ಏನಿಲ್ಲ, ಸಬ್ಸ್ಕ್ರೈಬ್ ಮಾಡಿಸೋದು, ನಾನು ಅವ್ರಿಗೆ ಒಂದು ರೋಸ್ ಕೊಡೋದು ಅಷ್ಟೇ. ಫ್ಲಾಶ್ ಬ್ಯಾಕ್. ಪ್ರಪೋಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಹಾಯ್ ಮೇಡಮ್, ಮಾತಾಡ್ಸ್ಬೋದಾ ಇನ್ನ? ಇಲ್ಲ, ಜಸ್ಟ್ ಐ ವಿಲ್ ಆಸ್ಕ್ ಸಮ್ ಫ್ಯೂ ಕ್ವಶನ್ಸ್. ಓಡಾಡಬೇಕಾದ್ರೆ ಯಾರಾದರೂ ಒಬ್ರು ಬಂದು ಪ್ರಪೋಸ್ ಮಾಡಿದ್ರೆ ನಿಮಗೆ ಏನು ಮಾಡ್ತೀರಾ ನೀವು? ಶಾಕ್ ಆಗ್ತೀವಿ. ಆಮೇಲೆ ರಿಜೆಕ್ಟ್ ಮಾಡ್ತೀವಿ. ಆಬ್ವಿಯಸ್ಲಿ ಐ ವಾಕ್ ಅವೇ. ಐ ಡೋಂಟ್ ನೋ ದಟ್ ಪರ್ಸನ್, ರೈಟ್? ಓಕೆ, ಗೊತ್ತಿಲ್ಲ ನನಗೆ ಅವ್ರ ಬಗ್ಗೆ ಏನು ಅಂತ. ಸೊ ಏನಿಲ್ಲ, ನಾಟ್ ಇಂಟ್ರೆಸ್ಟೆಡ್ ಅಂತೀವಿ ನಾರ್ಮಲ್ ಆಗಿ ಅಷ್ಟೇ. ನಾಟ್ ಇಂಟ್ರೆಸ್ಟೆಡಾ? ರಿಯಾಕ್ಟೇ ಮಾಡಲ್ಲ. ಅಕ್ಸೆಪ್ಟ್ ಅಂತೂ ಮಾಡಲ್ಲ. ಬೇರೆ ಏನಾದರೂ ಹೇಳಿ ಕಳಿಸ್ತೀವಿ ಅಷ್ಟೇ. ಇನ್ಸ್ಟಾಗ್ರಾಮ್ ID ಏನು ಕೊಡಲ್ಲ? ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇಲ್ಲ, ಇನ್ನೆಲ್ಲಿ ಕೊಡೋದು? ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ನೀವು? ಅವ್ರು ಮಾಡ್ತಾರೆ, ನಾವು ಮಾಡಲ್ಲ. ರಿಜೆಕ್ಟ್ ಮಾಡ್ತೀರಾ? ಏನಕ್ಕೆ ರಿಜೆಕ್ಟ್ ಮಾಡ್ತೀರಾ? ಗೊತ್ತಿಲ್ದಿರೇ ಒಪ್ಕೊಳಕ್ಕಾಗಲ್ಲ ಪ್ರಪೋಸಲ್, ಅದಕ್ಕೆ ರಿಜೆಕ್ಟ್ ಮಾಡ್ತೀವಿ. ನೋಡಿಗ ಬಾಸುಂಡೆಗಳು ಹೊಡಿತೀರಾ? ಇಲ್ಲ ಗೊತ್ತಿರಲ್ಲ ನಮಗೆ, ಕಳಿಸ್ತೀನಿ ವಾಪಸ್ಸೇ, ಆಗಲ್ಲ ಅಂತ. ನಾನು ರಿಯಾಕ್ಟ್ ಮಾಡ್ತೀನಿ, ಬಿಕಾಸ್ ಅವ್ರ ಫೀಲಿಂಗ್ಸ್ ಹೇಳ್ತಾರಲ್ವ ಬಂದು. ಸೊ ಜಸ್ಟ್ ನಾಟ್ ಇಂಟ್ರೆಸ್ಟೆಡ್, ಅಟ್ಲೀಸ್ಟ್ ರೆಸ್ಪಾಂಡ್ ಆಗಿ ಹೇಳ್ತೀನಿ ಅವ್ರಿಗೆ. ಅಷ್ಟೇ. ಒಂದು ವೇಳೆ ನಾನೇ ಬಂದು ಪ್ರಪೋಸ್ ಮಾಡಿದ್ರೆ ಅಂತ. ನಸ್ಗುನ್ನಿ ಕಾಯ ನನ್ನ ಮಗನೇ, ನೀ ನಾಚ್ಕೊಳ್ಳೋದ್ ಏನಾದ್ರೂ ಗರ್ಭಿಣಿ ಹೆಂಗಸ್ರು ನೋಡ್ಬಿಟ್ರೆ ದಿಢೀರ್ ಅಂತ ಏರ್ಗೇನೆ ಆಗೋಯ್ತದೆ. ಸೇಮ್ ಆನ್ಸರ್. ನಾನು ಅವಾಗಲೇ ಹೇಳಿದ್ನಲ್ಲ, ರಿಯಾಕ್ಟೇ ಮಾಡಲ್ಲ. ಭಾವನಾತ್ಮಕವಾದ ಜೀವಿ ನಾನು. ಸಂಗೀತ. ನಿಮ್ಮ ಹೆಸರು? ಸಹನಾ. ಟ್ವಿನ್ಸ್ ನೀವು ಇವರು ಒಂದೇ ಥರ ಇದ್ದಾರೆ, ಅದಕ್ಕೆ ಕೇಳಿದೆ. ನೀವು ಲವ್ ಮಾಡೋ ಹುಡುಗ ಅಥವಾ ನೀವು ಮದುವೆ ಆಗೋ ಹುಡುಗ ಏನು ಕೆಲಸ ಮಾಡ್ತಿರ್ಬೇಕು, ಎಷ್ಟು ದುಡಿಬೇಕು? ಆ ಥರ ಎಲ್ಲ ಇದೇ ಥರ ಕೆಲಸ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ಹ್ಯಾಪಿಯಾಗಿ ನೋಡ್ಕೊಂಡ್ರೆ ಸಾಕು. ಲಾಯಲ್ ಆಗಿರಬೇಕು. ಲಾಯಲ್ ಆಗಿರಬೇಕು. ರಾಯಲ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಲಾಯಲ್ ಆಗಿರಬೇಕು. ಇರಬೇಕು. ಹೀಗೆ
ಸೇಮ್ ಸೇಮ್ ಚೆನ್ನಾಗಿ ನೋಡ್ಕೋಬೇಕು, ಲಾಯಲ್ ಆಗಿರ್ಬೇಕು. ಸುಳ್ಳಂತೂ ಹೇಳ್ಬಾರ್ದು. ಅವ್ನು ಏನು ಕೆಲಸ ಆದರೂ ಪರವಾಗಿಲ್ಲ, ಬಟ್ ಅವ್ನಿಗೆ ಇಂಟ್ರೆಸ್ಟ್ ಆಗಿರೋ ಕೆಲಸ ಆಗಿರ್ಬೇಕು, ಅದು ಫೋರ್ಸಬಲಿ ಮಾಡಿರಬಾರ್ದು. ಆ್ಯಂಡ್ ಸ್ಯಾಲ್ರಿ ಹಂಗೆಲ್ಲ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಬಟ್ ಮಿನಿಮಮ್ 50K ಇದ್ರೆ ಬೆಟರ್, ಫ್ಯಾಮಿಲಿ ಲೀಡ್ ಆಗೋದು. ಎಕ್ಸ್ಪೆಕ್ಟೇಷನ್ಸ್ ಆ ಥರ ಏನಿಲ್ಲ, ಫ್ಯೂಚರೆಲ್ಲ ನೋಡೋಣ. ನಾನು ಆಗಲೇ ಹೇಳಿಲ್ವ ಗೋವಿತ್ ಫ್ಲೋ, ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕಂತ ಫ್ಯೂಚರ್ ನಾನು ಪ್ರಿಡಿಕ್ಟ್ ಮಾಡಲ್ಲ. ಒಟ್ಟಿನಲ್ಲಿ ಫ್ಯಾಮಿಲಿ ನಡ್ಸ್ಕೊಂಡು ಹೋಗಬೇಕು, ಒಂದು ಫ್ಲೋ ಅಲ್ಲಿ ಹೋಗ್ಬೇಕಷ್ಟೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು. ಎಷ್ಟಾದರೂ ದುಡಿಲಿ, ಇಬ್ಬರು ದುಡ್ದು ಕೆಲಸ ಈಗ ಮಾಡ್ಕೊಂಡು ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಅವ್ನು ಬಿಸ್ನೆಸ್ ಮ್ಯಾನ್ ಆದರೆ ನಡೀತು. ಮೇನ್ಲಿ ಅವರಿಗೆ ಒಳ್ಳೆ ಪರ್ಸ್ನಾಲಿಟಿ ಇರಬೇಕು. ಸೊ ಹಂಗಿದ್ದಾಗ ಆಟೋಮೆಟಿಕ್ಕಾಗಿ ಅವ್ರು ಕೆಲಸ ಮಾಡೇ ಮಾಡ್ತಾರೆ, ದುಡಿತಾರೆ. ಅದು ಮ್ಯಾಟರ್ ಇನ್ ದ ಸೆನ್ಸ್ ಆಫ್ ಫಿಸಿಕಲ್ ಆಗ ಅಥವಾ ಮನಸ್ಸಿಂದ ಒಳ್ಳೆಯರಾಗಿರಬೇಕು. ಸೊ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಆ ಥರ ಹಾಕೋ ಥರ ಯಾವುದೂ ಇರಬಾರ್ದು. ಸೊ ಇವಾಗಿನ ಜನ್ರೇಷನ್ಗೆ ಅಪ್ಡೇಟ್ ಆಗಿರಬೇಕು ಅಷ್ಟೇ. ಸೇಮ್ ಅಷ್ಟೇ. ನಿಮ್ಮ ಪ್ರಕಾರ ಅವ್ರು ಎಷ್ಟು ದುಡಿಬೇಕು? ತಿಂಗಳಿಗೆ 2-3 ಲ್ಯಾಕ್ಸ್. 2-3 ಲಕ್ಷ. ಹಾಂ, ಸಾಕು. ಸ್ಥಿತಿಯಲ್ಲಿ ನೀನೊಂದು ಕ್ಷಣ ಬದುಕೋ, ಕೊಡಿಸು ಕಿಂಚಿತ್ತು ಕರುಣೆಯ ಅಂಕನ ಬಡಿಸು. ನಿಮಗೆ ಇಲ್ಲಿವರೆಗೂ ನೀವು ಯಾರಿಗಾದ್ರು ಪ್ರಪೋಸ್ ಮಾಡಿದ್ದೀರಾ? ಇಲ್ಲ, ಮಾಡಿಲ್ಲ. ನಿಮ್ಗೆ ಯಾರಾದರೂ ಮಾಡಿದಾರಾ? ಇಲ್ಲ, ಮಾಡಿಲ್ಲ. ಹಾಂ, ಮಾಡಿದ್ವಿ. ನೀವು ಮಾಡಿದ್ದೀವಿ, ಇಬ್ಬರು ಮಾಡಿದ್ದೀರಾ? ನಿಮಗೆ ಯಾರಾದರೂ ಪ್ರಪೋಸ್ ಮಾಡಿದಾರಾ? ಮಾಡಿದ್ದಾರೆ. ಹಾಂ, ನಿಮ್ಗೆ ಯಾರಾದರೂ ಪ್ರಪೋಸ್ ಇದ್ದಾನೆ ಅಲ್ಲ. ಇಲ್ಲ, ಮಾಡಿಲ್ಲ. ನೀವು ಮಾಡಿಲ್ಲ. ನಿಮ್ಗೆ ಯಾರಾದರೂ ಪ್ರಪೋಸ್ ಮಾಡಿದಾರಾ? ಹಾಂ, ಮಾಡಿದ್ದಾರೆ. ನೀವು ಮಾಡಿದ್ದಾರೆ. ಚೆನ್ನಾಗಿ. ನಿಮ್ಗೆ ಯಾಕೆ ಬೇಕದು? ಅಂದರೆ ಅದೆಲ್ಲ ಕೌಂಟ್ ಎಲ್ಲ ಮಾಡೋಕ್ಕಾಗಲ್ಲ, ಜಸ್ಟ್ ಮಾಡಿದ್ದಾರೆ. ಕೌಂಟ್ ಮಾಡೋಕ್ಕಾಗದೆ ಪ್ರಪೋಸಲ್ಸ್ ಬಂದಿದೆಯಾ? ಹೆಂಗಂದರೆ ಒಂದೊಂದು ಸ್ಟ್ಯಾಂಡರ್ಡ್ ಎಜುಕೇಷನಲ್ಲೂ ಮಾಡಿದ್ದಾರೆ, ಬಟ್ ಅದೆಲ್ಲ ನೆನಪಿಲ್ಲ ನನಗೆ. ಮಾಡಿದ್ದಾರೆ ಬಟ್ ಕೌಂಟ್ ಎಲ್ಲ ಮಾಡಿ. ಒಂದು ವೇಳೆ ನೀವು ಮದುವೆ ಆಗೋ ಹುಡುಗ ರೈತ ಆಗಿದ್ರೆ, ಫಾರ್ಮರ್ ಆಗಿದ್ರೆ ಓಕೆನಾ ನಿಮಗೆ? ಹಾಂ, ಓಕೆ. 100% ಓಕೆ. ರೈತ ಆಗಿದ್ರೆ ಓಕೆ. ಖಂಡಿತ ಓಕೆ. ತೊಂದರೆ ಇಲ್ಲ, ಏನು ಇಲ್ಲ. ಓಕೆ. ಇಲ್ಲ. ನಮ್ಮದು ಬ್ಯಾಕ್ಗ್ರೌಂಡ್ ಸೊ ಹಂಗೆ ಇದೆ. ಸೊ ನಮ್ಗೆ ಏನು ಪ್ರಾಬ್ಲಮೇ ಇಲ್ಲ. ಸೊ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಬ್ಯಾಕ್ಗ್ರೌಂಡು ಅಗ್ರಿಕಲ್ಚರೇ ಆಗಿರೋದು. ರೈತ ಆಗಿದ್ರೆ ಓಕೆ. ಅವನು ಬಿಸ್ನೆಸ್ ಮ್ಯಾನೇ, ರೈತನೂ ಬಿಸ್ನೆಸ್ ಮ್ಯಾನೇ. ನಿಮ್ಮ ಪ್ರಕಾರ? ಹಾಂ. ಇವಾಗ ಫಾರ್ಮರ್ ಆಗಿದ್ದು ಏನು ಓದಿಲ್ಲ ಅಂದ್ರೂ ಓಕೆನಾ ನಿಮಗೆ? ಅಷ್ಟೇ ಓದಿರ್ಬೇಕು, ಇಷ್ಟೇ ಓದಿರ್ಬೇಕು ಆ ಥರ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಒಟ್ಟು ನಾನು ರೈತ ಆಗಿದ್ರು ಓಕೆ. ಎಜುಕೇಷನ್ ಮ್ಯಾಟ್ರ್ ಅಲ್ಲ ನಿಮಗೆ? ಎಜುಕೇಷನ್ ಮ್ಯಾಟ್ರ್ ಆಗ ನಡೀತೆ, ಇವತ್ತ ನಾಳೆ ಎಲ್ಲ ನಡೀತೆ. ಬಟ್ ನಿಮಗೆ ತಿಂಗಳಿಗೆ ಮಾತ್ರ 2-3 ಲಕ್ಷ ದುಡಿಬೇಕು. ನನಗೆ ಅಂತಲ್ಲ, ನಮ್ಮದು ಫ್ಯಾಮಿಲಿಗೆ ಬೇಕಲ್ವಾ, ಎಕ್ಸ್ಪೆಂಡಿಚರ್ಗೆ ಅಷ್ಟು. ಇಲ್ಲ, ಎಜುಕೇಟೆಡ್ ಆಗಿರಬೇಕು. ಮತ್ತೆ ಕೇಳಬೇಡಿ ಎಜುಕೇಟೆಡ್ ಆಗಿ ಯಾಕೆ ಫಾರ್ಮಿಂಗ್ ಮಾಡ್ತಾರೆ ಅಂತ. ಅವ್ರಿಗೆ ಇಷ್ಟ ಇದ್ರೆ ಫಾರ್ಮಿಂಗ್ ಮಾಡ್ತಾರೆ. ಅದೇ ಅವ್ರಿಗೆ ಇಷ್ಟ ಇದ್ರೆ ಮಾಡ್ತಾರೆ. ಲವ್ ಮ್ಯಾರೇಜ್ ಪ್ರಿಫರ್ ಮಾಡ್ತೀರಾ, ಅರೇಂಜ್ ಮ್ಯಾರೇಜ್ ಪ್ರಿಫರ್ ಮಾಡ್ತೀರಾ? ಅರೇಂಜ್ ಮ್ಯಾರೇಜ್. ನೋಡೋಣ. ಅಂದರೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತಲ್ಲ, ಫ್ಯೂಚರಲ್ಲಿ ನನ್ನ ಹಣೆ ಬರ ಹೆಂಗಿರುತ್ತೆ ಹಂಗೆ, ಗೋ ವಿತ್ ದ ಫ್ಲೋ ಅಷ್ಟೇ. ಲವ್ ಮಾಡಿದ್ಮೇಲೆ ನೀವು ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಆಗ್ತೀರಾ, ಅಥವಾ ಇವಾಗ ಅವ್ರು ಒಪ್ಪಲಿಲ್ಲ ಅಂದರೆ ಏನು ಮಾಡ್ತೀರಾ? ಆ್ಯಸ್ ಐ ಸೈಡ್ ಅರೇಂಜ್ ಅಂದಮೇಲೆ ಒಪ್ಸಿನೇ ಮಾಡ್ತೀನಿ. ಒಪ್ಪಿಸ್ಬಿಟ್ಟೆ ಮದುವೆ ಆಗೋದು. ಎಲ್ಲ ಒಪ್ಪಿಸ್ತೀನಿ. ಅಪ್ಪ ಅಮ್ಮನ ಒಪ್ಸೇ ಮದುವೆ ಆಗಬೇಕು. ಹೌದು, ಅದು ರೈಟ್ ಅಲ್ವಾ? ಅದಕ್ಕೆ ವೇಳೆ ಅವ್ರು ಒಪ್ಪಲೇ ಇಲ್ಲ ಅಂದ್ಕೊಳ್ಳಿ, ಯಾವಾಗ ಒಪ್ಪಿಸ್ಬೇಕಲ್ವಾ? ಅವ್ರು ಒಪ್ಪಿದವ್ರನ್ನೇ ಆಗೋದು, ಓಡೋಗೋದಂತೂ ಇಲ್ಲ, ಚಾನ್ಸೇ ಇಲ್ಲ. ಒಂದು ವೇಳೆ ಅವ್ರನ್ನ ಬಿಟ್ಬಿಡ್ತೀರಾ ಬೇಕಾದ್ರೆ? ಫ್ಯಾಮಿಲಿನ ಬಿಡಲ್ಲ. ಏನು ಮಾಡಲ್ಲ, ಮದುವೆನೇ ಮಾಡ್ಕೊಳ್ಳಲ್ಲ. ಇಲ್ಲ. ಹಾಗಾದ್ರೆ ನಿಮಗೆ ಹುಡುಗನಿಗಿಂತ ಫ್ಯಾಮಿಲಿ ಇಂಪಾರ್ಟೆಂಟಾ? ಇಲ್ಲ, ಇಬ್ಬರು ಇಂಪಾರ್ಟೆಂಟ್, ಅದಕ್ಕೆ ಮದುವೆ ಮಾಡ್ಕೊಳ್ಳಲ್ಲ. ಅದೇ ಲೈಫಲ್ಲೇ ಮದುವೆ ಆಗಲ್ಲ? ಇಲ್ಲ, ಒಪ್ಪಲಿಲ್ಲ ಮೀನ್ಸ್ ನಾವು ಕನ್ವಿನ್ಸ್ ಮಾಡಬೇಕಲ್ಲ ಅಷ್ಟಾದ್ರೂ. ಬಿಕಾಸ್ ಇವಾಗ ಅವ್ರು ಸೆಲೆಕ್ಟ್ ಮಾಡೋ ಹುಡುಗ ಹಿಂಗೆ ಇರಬೇಕು ಅಂತ ಅವ್ರು ಅಂದ್ಕೊಂಡು ನಾವು ಸೆಲೆಕ್ಟ್ ಮಾಡಿರೋ ಹುಡುಗನೂ ಹಾಗೆ ಇದ್ರೆ ಅಫ್ಕೋರ್ಸ್ ಒಪ್ತಾರೆ. ಒಪ್ಪಲೇ ಇಲ್ಲ ಅಂದ್ಕೊಳ್ಳಿ, ಆಮೇಲೆ ಏನು ಮಾಡ್ತೀರಾ? ಒಪ್ಪಲೇ ಇಲ್ಲ ಅಂದ್ರೆ ಕಾಲಿಗಳು ಬಿದ್ದು ಒಪ್ಸ್ತೀವಿ. ಯೂಟ್ಯೂಬ್ ನೋಡ್ತೀರಾ? ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀರಾ? 3 ಜನ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್. ತಗೊಳ್ಳಿ. ಥ್ಯಾಂಕ್ ಯು.
ಇವಾಗ ರೋಸ್ ಕೊಟ್ಟಾಯ್ತು, ಇವಾಗ ರೋಸ್ನ ನೀವು ಮನೆಗೆ ತೊಗೊಂಡು ಹೋಗ್ತೀರಾ, ಮನೇಲಿ ಏನಾದ್ರು ಕೇಳಿದ್ರೆ ಏನು ಹೇಳ್ತೀರಾ? ಅದೇ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಮತ್ತು ಹುಡುಗನ ಬಗ್ಗೆ ಒಪಿನಿಯನ್ ಕೇಳಿದ್ರು ಗುಡ್ ಅನ್ನಿಸ್ತು ಅಂತೆ, ಅದಕ್ಕೆ ರೋಸ್ ಕೊಟ್ಟು ಬರ್ತೀವಿ. ಫಾರ್ ಯು, ಥ್ಯಾಂಕ್ ಯು. ಹಾಂ ಅದೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಆಯ್ತು ತೊಗೊಳ್ಳಿ, ದಿಸ್ ಇಸ್ ಫಾರ್ ಯು. ಹೂ ಸ್ವಲ್ಪ ಬಾಡೋಗ್ಬಿಟ್ಟಿದೆ, ಬೇಜಾರು ಮಾಡ್ಕೋಬೇಡಿ. ದಿಸ್ ಇಸ್ ಫಾರ್ ಯು. ಹೂ ಸ್ವಲ್ಪ ಬಾಡೋಗಿದೆ, ಬೇಜಾರು ಮಾಡ್ಕೋಬೇಡಿ. ಥ್ಯಾಂಕ್ ಯು. ಹೂವು ಸ್ವಲ್ಪ ಬಾಡೋಗಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ದಿಸ್ ಇಸ್ ಫಾರ್ ಯು. ಹೂ ಸ್ವಲ್ಪ ಬಾಡೋಗಿದೆ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಇವರು ಮ್ಯಾರಿಡ್ ಅಂತಪ್ಪ, ಇವ್ರಾದ್ರೆ ಹೋಗಿ ನಾನು ಆ ಕ್ವಶನ್ ಕೇಳ್ತೀವಿ. ಓಕೆ ಮ್ಯಾಮ್, ಅಕಾರ್ಡಿಂಗ್ ಟು ಯು ವಾಟ್ ಇಸ್ ಲವ್? ವಾಟ್ ಇಸ್ ಲವ್ just getting together, live together, then afterwards they will move on to next relationship. That should not happen. It should be trustful, and they have to be sincere to that person, to the love relationship. That is what I am believing. According to you, which is the best one, love marriage or arranged marriage? Love marriage, what I said, that should happen. Then it is okay. Arranged marriage, we need to, because both are coming from different backgrounds, right? So we have to adjust, and within 1 year we can't tell, because we don't know about more about that person. So you should manage. So many things will come up. So you have to cope up with all those things. Then only we can say arranged marriage is good. And this is for you, ma'am. Thank you. Thank you for your time. I asked you to blur my face. I'm Okay, a very okay. quiet person, so I don't want to Sure, visit the sure. camera. I'll blur your face. Okay, thank you. Thank you for your time. ಪ್ರೇಮ ಅನ್ನೋದು ಅಪರೂಪವಾಗಿತ್ತು, ಈಗ ಅದು ಸಾಮಾನ್ಯವಾಗಿದೆ. ಹಿಂದೆ 100ಕ್ಕೊಂದು 1000ಕ್ಕೊಂದು ಪ್ರೇಮ ವಿವಾಹ ಅನ್ನೋದಿತ್ತು, ಈಗ 10ಕ್ಕೊಂದು 100ಕ್ಕೊಂದು ಆ ಥರ ಪ್ರೇಮ ವಿವಾಹ ಆಗಿದೆ. ಅವರು ಮನೇಲಿ ಒಪ್ಕೊಂತಿಲ್ಲ ಅಂತಲೇ ಏನಿದೆ ರೀಸನ್? ಹಿಂದೆ ಹುಡುಗ ಹುಡುಗಿರು ಸಾಮಾನ್ಯವಾಗಿ ಬೆರೀತಾ ಇರಲಿಲ್ಲ, ಮನೆ ಮಟ್ಟಿಗೆ ಮಾತ್ರ ಸೀಮಿತ ಆಗಿತ್ತು. ಈಗ ಸಾಮಾನ್ಯವಾಗಿ ಹುಡುಗ ಹುಡುಗಿ ಬೆರೆಯೋದು ಸಹಜ. ನಿಮ್ಮ ಪಾಸ್ಟ್ ಲೈಫಲ್ಲಿ ಯಾವ್ದಾದ್ರು ಲವ್ ಫೇಲ್ಯೂರ್ ಈ ಥರ ಏನಾದ್ರು ಫೇಸ್ ಮಾಡಿದ್ದೀರಾ? ಲವ್ ಫೇಲರು ಆ ಥರ ಏನೂ ಆಗಿಲ್ಲ. ಸುಮ್ಮನೆ ಮನಸ್ಸಿನ ಅದು ಯುವಕರಲ್ಲಿ ಸಹಜ ಭಾವನೆ ಇತ್ತು, ಸಹಜವಾಗಿತ್ತು, ಅದು ಆಕರ್ಷಣೆ. ಬಟ್ ಅವ್ರಿಗೂ ನಮ್ಗೆ ಅದು ಮುಂದುವರಿಲಿಲ್ಲ ಅಷ್ಟೇ, ಅದು ಮುಂದುವರಿಕೆ ಆಗಿಲ್ಲ. ನಾವು ಅಭಿಪ್ರಾಯ ಹೇಳಿಲ್ಲ, ಅವರು ಅಭಿಪ್ರಾಯ ತಿಳಿಸಿಲ್ಲ, ಅಭಿಪ್ರಾಯಗಳೇ ಎಕ್ಸ್ಚೇಂಜ್ ಆಗಿರಲಿಲ್ಲ. ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ಮಾತಾಡೋಕ್ಕೆ ಖುಷಿ ಆಯಿತು. ಓಕೆ, ಇಲ್ಲೊಬ್ಬರು ಅಂಕಲ್ ಹತ್ರ ಮಾತಾಡಿದೆ, ತುಂಬ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ನನಗೆ ಇನ್ನೊಂದು ಆಸಕ್ತಿ ಏನು ಅಂದರೆ, ಹಳೆ ಕಾಲದ ಲವ್ ಸ್ಟೋರಿಗಳ ಬಗ್ಗೆ ನಾನು ತಿಳ್ಕೊಬೇಕು. ಹಾಗಾಗಿ ನೆಕ್ಸ್ಟ್ ಕಂಟೆಂಟ್ ಬಂದ್ಬಿಟ್ಟು ಸ್ವಲ್ಪ ಹಳೆ ಕಾಲದ ಲವ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಳೋಣ. ಹಳೆ ಕಾಲದ ಅಂದರೆ ಅಂಕಲ್ಗಳನ್ನ, ಆಂಟಿಗಳನ್ನ, ಅವ್ರ ಲವ್ ಸ್ಟೋರಿಗಳನ್ನ ಸ್ವಲ್ಪ ಕೆತ್ಕೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಕಮೆಂಟ್ ಮಾಡೋದು ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ವಲ್ಪ ಕಷ್ಟ ಇತ್ತು, ತುಂಬ ಕಷ್ಟ ಇತ್ತು. ಸಪೋರ್ಟ್ಗೆ ನನ್ನ ಜೊತೆ ನಮ್ಮ ಫ್ರೆಂಡ್ಸ್ ಎಲ್ಲ ಇರಬೇಕು. ಅವ್ರ ಸಪೋರ್ಟ್ ಇಲ್ಲ ಅಂದಿದ್ರೆ ಸ್ವಲ್ಪ ಕಷ್ಟ ಆಗೋದು. ಥ್ಯಾಂಕ್ ಯು ಫಾರ್ ದಮ್.